ಈ ಪೇಸ್ಟನ್ನು ಹಾಕಿದರೆ ಅಲ್ಲಿ ಜಿರಳೆ ಎಲ್ಲ ಮನೆಯಿಂದ ಓಡುತ್ತೆ ನೋಡಿ. ಚಿಕ್ಕದೊಂದು ಬೌಲ್ ಅಥವಾ ಲೋಟವನ್ನು ತೊಗೋಬೇಕಾಗುತ್ತೆ. ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಒಂದು ಕರ್ಪೂರವನ್ನು ತೊಗೊಂಡು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಜೊತೆಗೆ ಈಗ 1 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಕುಕ್ಕಿಂಗ್ ಆಯಿಲ್ನ ಹಾಕೋಬೇಕಾಗುತ್ತೆ. ಹಾಕಿ ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕು. ನೋಡಿ, ಒಂದೊಳ್ಳೆ ಪೇಸ್ಟ್ ಥರ ಇದು ಸಿದ್ಧ ಆಗಿದೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂತ ಮುಂದೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಒಂದು ಈರುಳ್ಳಿನ ತೊಗೋಬೇಕಾಗುತ್ತೆ. ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಈ ರೀತಿ ಸಿಪ್ಪೆನ ಬಿಡಿಸ್ಕೋಬೇಕಾಗುತ್ತೆ. ನಂತರ ಮಧ್ಯಭಾಗಕ್ಕೆ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಮಧ್ಯಭಾಗ ಕಟ್ ಮಾಡ್ಕೊಂಡ ನಂತರ ಈರುಳ್ಳಿನ ಈ ರೀತಿ ಒಂದೊಂದೇ ಸ್ಲೈಸ್ ಆಗಿ ಬಿಡಿಸ್ಕೋಬೇಕಾಗುತ್ತೆ. ನಾನು ಈ ರೀತಿ ಬಿಡಿಸ್ಕೊಂಡಿದ್ದೀನಿ. ಇವಾಗ ಸಿದ್ಧ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಈ ರೀತಿ ಈರುಳ್ಳಿ ಒಳಗಡೆ ಹಾಕಬೇಕಾಗುತ್ತೆ. ನಾವಿಲ್ಲಿ ಅಡುಗೆ ಎಣ್ಣೆನ ಬಳಸಿರೋದ್ರಿಂದ ಜಿರಳೆಗಳು ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಮತ್ತು ಇದರಲ್ಲಿ ನಾವು ಬೇಕಿಂಗ್ ಸೋಡಾ, ಕರ್ಪೂರ ಎಲ್ಲ ಬಳಸಿರೋದ್ರಿಂದ ಜಿರಳೆಗಳಾಗಲಿ ಹಲ್ಲಿಗಳಾಗಲಿ ಇದರ ಒಂದು ಘಮಕ್ಕೆ, ಸ್ಟ್ರಾಂಗ್ ಆದ ವಾಸನೆಗೆ ಮನೆ ಬಿಟ್ಟು ತೊಲಗುತ್ತೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ಏನಾದರೂ ಇದನ್ನು ಜಿರಳೆಗಳೆಲ್ಲ ತಿಂದರೆ ಅವುಗಳು ಸಾಯುತ್ತೆ. ಸೊ ಮನೆಯಲ್ಲಿ ಜಿರಳೆಗಳ ಮತ್ತು ಹಳ್ಳಿಗಳ ಕಾಟ ಅನ್ನೋದು ನಾಶ ಆಗುತ್ತೆ. ಹಳ್ಳಿಗಳಂತೂ ಇದರ ಸ್ಟ್ರಾಂಗ್ ವಾಸನೆಗೆ ಮನೆಯಿಂದ ಓಡುತ್ತೆ. ಈ ಒಂದು ಟಿಪ್ ಇಷ್ಟ ಆದರೆ ಲೈಕನ್ನು ನೀಡಿ.